ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರಿಗೆ ಮತ ಹಾಕಲು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರು ಕರೆ ಕೊಟ್ಟರು. ನಾಯಕನಹಟ್ಟಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾದಿಗರ ಸಮುದಾಯದವರನ್ನ ಕರೆಯಿಸಿ ಪೂರ್ವಭಾವಿ ಸಭೆಯನ್ನ ಮಾಡಿ ಮಾತನಾಡಿದರು. 8 ವಿಧಾನಸಭಾ ಕ್ಷೇತ್ರದಲ್ಲಿ 4,90,000 ಮತಗಳಿದ್ದು, ಕಳೆದ ಬಾರಿ ನಾರಾಯಣಸ್ವಾಮಿ ಅವರನ್ನ 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿದ್ದೀರಿ. ಹೀಗಾಗಿ ಈ ಬಾರಿ ಗೋವಿಂದ ಕಾರಜೋಳ ಅವರನ್ನ 1.5 ಲಕ್ಷ ಮತಗಳಿಂದ ನಾವೆಲ್ಲರೂ ಕೂಡಿ ಸೇರಿ ಗೆಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ಹಾಗೂ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ಅವರು ಹರಿಹಾಯ್ದರು. ನಿಕಟಪೂರ್ವ ಅಧ್ಯಕ್ಷರಾದ MYT ಸ್ವಾಮಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಳಕು ಮತ್ತು ನಾಯಕನಹಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ, ಎಸಿ ಮೋರ್ಚಾ ಮಂಡಲ ಅಧ್ಯಕ್ಷರಾದ ಶಿವದತ್ತ, ತಾರಕೇಶ್, MYT ಸ್ವಾಮಿ, ಚನ್ನಗನಹಳ್ಳಿ ಮಲ್ಲೇಶ್, ಬೆಂಕಿ ಗೋವಿಂದಪ್ಪ, ಟಿ ಮಂಜಣ್ಣ, ನಿವೃತ್ತ ಖಜಾನೆ ಅಧಿಕಾರಿ ಚೌಡಪ್ಪ, ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಅಬ್ಬೇನಹಳ್ಳಿ ಮಲ್ಲಿಕಾರ್ಜುನಪ್ಪ, ತಿಪ್ಪಣ್ಣಹಳ್ಳಿ ಗ್ರಾಮ ಸದಸ್ಯ ರೇವಣ್ಣ ಹಾಗೂ ಬಿಜೆಪಿಯ ಮುಖಂಡರು, ಯುವಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಮಹಾಯುಧ ನ್ಯೂಸ್, ಚಿತ್ರದುರ್ಗ. ಕಾಂಗ್ರೆಸ್ನವರು ಇರ್ತಾರೆ ಮತ್ತು ಬಿಜೆಪಿಯವರು ಇರ್ತಾರೆ. ನಾವು ಕಾಂಗ್ರೆಸ್ನವರಿಗಿಂತ ಮೇಜರ್ ವೋಟ್ ತಗೋಬಹುದು. ಯಾಕೆ ಆಗೋದಿಲ್ಲ? ಕೆಲವು ವಿಚಾರಗಳು ಹೇಳಿದಿರಲ್ಲ, ಅದನ್ನು ಮನೆಯಲ್ಲಿ ಕೊಟ್ಕೊಂಡು ನೀವು ಹೇಳಬೇಕು, ಅಡ್ಡಾಟಿಗೆ ಹೋಗ್ಬೇಕು. ಅಂಬೇಡ್ಕರ್ ಸಂವಿಧಾನ ಬರೆದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿಮಗೆಲ್ಲ ಇಡೀ ಎಲ್ಲ ವರ್ಗದವರೆಗೂ ಮತ್ತು ಅಂಬೇಡ್ಕರ್ ಬರೆದಿದ್ದಾರೆ ಸಂವಿಧಾನ ಬರೆದಿರ್ತಕ್ಕಂಥ ಪುಣ್ಯಾತ್ಮನ್ನೇ ಕಾಂಗ್ರೆಸ್ನವರು 2 ಸಾರಿ ಸೋಲಿಸಿದ್ದಾರೆ. ಉದ್ದೇಶವಾಗಿ ಇದನ್ನೆಲ್ಲ ಗೆದ್ದು ಬಂದ್ಬಿಟ್ರೆ ಮತ್ತೆ ಏನೇನು ಮಾತಾಡ್ತಾರೋ ಅಂತ ಹೇಳಿಬಿಟ್ಟು ಅಂಜಿಬಿಟ್ಟು 2 ಸಾರಿ ಸೋಲಿಸಿ ಮತ್ತೆ ಹೇಳಿದ್ರು. ರಾಜಘಾಟ್ನಲ್ಲೇನಪ್ಪ ಅಲ್ಲಿ ದೇವ್ರನ್ನ ಹಾಕಿದ್ದಾರೆ, ಗಾಂಧಿನ ಹಾಕಿದ್ದಾರೆ. ಅಲ್ಲಿಗೊಂದು ನಮ್ಗೆ ಜಾಗ ಕೊಡ್ರಿ ಅಂತ ಕೇಳಿದರೆ ಜಾಗ ಕೊಡಲಿಲ್ಲಪ್ಪ ಇವರು. ಮತ್ತು ಕಾಂಗ್ರೆಸ್ನವರಿಗೆ ಸಂವಿಧಾನದ ಬಗ್ಗೆ ಮಾತಾಡೋ ಹಕ್ಕು ಏನೈತಿ? ಇವ್ರಿಗೆ ಹಕ್ಕು ಬರ್ತೀರ ಮಾತಾಡೋದಕ್ಕೆ? ಅವ್ರು ಮಾತ್ರ ಬೇಕು, ಇದಕ್ಕೆ ಬೇಕಿಲ್ಲ. ಆಮೇಲೆ ಜಾಗನ ಕೊಡಲಿಲ್ಲ. ಆಮೇಲೆ ಎಳಮನ ತಗೊಂಡು ಮುಂಬೈಗೆ ಹೋದರು, ಅಲ್ಲಿನೂ ಜಾಗ ಕೊಡಲಿಲ್ಲ ಅವರನ್ನು. ಆಮೇಲೆ ಸಮುದ್ರದ ದಡದಲ್ಲಿ ಹಾಕಿದರು. ನೋಡಿ, ಇಂಥ ಕಾಂಗ್ರೆಸ್ನವರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು? ಓಟ್ ಮುಖಾಂತರವಾಗಿ ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಇಡೀ ದೇಶನ ಕೊಂಡಾಡ್ತಿದ್ದೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ. ಮತ್ತೆ ಯಾಕೆ ಹಾಕ್ಸಲಿಲ್ಲ ಇವರ ಕಾಂಗ್ರೆಸ್ನವರಲ್ಲಿ? ಅದನ್ನು ನಾವು ಹೇಳ್ಬೇಕಲ್ಲ, ನಮ್ಮ ಹೆಣ್ಮಕ್ಳಿಗೆ, ಮನುಷ್ಯರಿಗೆ ಹೇಳ್ಬೇಕಲ್ಲ, ಅವ್ರನ್ನ ತಿದ್ದಬೇಕು. ನೋಡಿ, ಏಕ ಜನಾಂಗಕ್ಕೆ ಅಂಬೇಡ್ಕರ್ ಬಗ್ಗೆ ಅಪಾರವಾದ ಗೌರವ, ನಂಬಿಕೆ, ವಿಶ್ವಾಸ ಇದೆ. ಅದನ್ನು ನೀವು ಮನದಟ್ಟು ಮಾಡಬೇಕು. ಅವಾಗ ಮನದಟ್ಟು ಮಾಡಿದಾಗ ಮಾತ್ರ ನಾವು ರೀಚ್ ಆಗಿ ಸಾಧ್ಯ ಆಗುತ್ತೆ. ಆಮೇಲೆ ನಿಮ್ಮ ಹಟ್ಟಿಗಳ ಜೊತೆಯಲ್ಲಿ ನಾಯಕರು ಇರ್ಬೋದು, ಮಗರು ಇರ್ಬೋದು, ಲಿಂಗಾಯತ ಇರ್ಬೋದು, ಬೇರೆ ಬೇರೆ ವರ್ಗದವರು ಇರ್ಬೋದು, ಎಲ್ಲ ಮಾವ, ಅಪ್ಪ, ಅಣ್ಣ ಅಂತೀರಿ. ಅವ್ರನ್ನೂ ನಿಮ್ಮ ಸಂಪರ್ಕಕ್ಕೆ ತಗೋಬೇಕು ಈಗ. ಯಾಕೆಂದರೆ ನಾನು ಮಾಡಿದಷ್ಟು ಅಭಿವೃದ್ಧಿ ಕೆಲಸ ಯಾರು ಮಾಡಿದ್ದಾರೆ? ಇಲ್ಲಿ SC ಕಾಲೋನಿಗಳಿಗೆ, ಚರಂಡಿಗಳಿಗೆ ನಿಂತ್ಕೊಂಡ್ರೆ ಹೋಗಕ್ಕೆ ಆಗ್ತಿದ್ದಿಲ್ಲ ರೀ. CC ರೋಡ್ ಮಾಡಿಕೊಟ್ಟಿದ್ದೀನಿ ನಾನು, ಅಂಬೇಡ್ಕರ್ ಭವನ ಮಾಡಿಕೊಟ್ಟಿದ್ದೀನಿ, ಜಗಜೀವ ಭವನ ಮಾಡಿಕೊಟ್ಟಿದ್ದೀನಿ. ಯಾವ ಪುಣ್ಯಾತ್ಮಕರು ಇಲ್ಲಿವರೆಗೆ ಮಾಡಿದ್ದಾರೇನಪ್ಪ? ಅಲ್ಲ, ಆಲೋಚನೆ ಮಾಡಿರಿ. ಯಾರಾದ್ರು ಮಾಡಿಕೊಟ್ಟಿದ್ದಾರ? ಪುಕ್ಷಕ್ಕೆ ಇಲ್ಲಿಗೆ ನಾಲ್ಕನೇಟಿಗೆ ತಂದುಬಿಟ್ಟು ಎಲ್ಲ ಕೊಡಲಿಲ್ಲ ಮಾಡಿಕೊಟ್ಟಿದ್ದೀನಿ. ಒಂದೇ ದಿನ 50-60 ಆಮೇಲೆ ಆಮೇಲೆ ಲೋನ್ಗಳಿಗೆ ಅವನ್ನೆಲ್ಲ ಮಾಡಿಕೊಟ್ಟಿದ್ದೀನಿ. ಅವನ್ನೆಲ್ಲ ನೀವು ಹೇಳ್ಬೇಕು. ಬೇಕಾದರೆ ಎಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಾನೇ ಬರ್ತೀನಿ, ಹೇಳ್ತೀನಿ, ನನಗೆ ಗೊತ್ತು. ಈಗಿನವರೆಗೆ ನಮಗೆ ಮಾದಿಗ ಜನಾಂಗಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂದರೆ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬ ಹಿಂದುಳಿದಂಥ ಜನಾಂಗ ಯಾವುದಾದ್ರಿದ್ರೆ ಅದು ಮಾದಿಗ ಜನಾಂಗ. ಯಾಕೆ ಅಂತಂದರೆ, ಏನು ಆಯೋಗಗಳು ಮಾಡಿದ್ರಲ್ಲ, ಹಿಂದುಳಿದ ವರ್ಗದ ಆಯೋಗಗಳು ಮಾಡಿದ್ರಲ್ಲ, ದಾಸ ಆಯೋಗ ಮತ್ತು LG ಆವನೂರು ಆಯೋಗ, ಈ 3 ಮಾಡಿದಾರಲ್ಲ,
ಅದರಲ್ಲಿ ಮಾದಿಗ ಜನಾಂಗ ಎಷ್ಟು ಅನ್ಯಾಯ ಆಗಿದೆಯಲ್ಲ ಅಂತಂದು BJP ಗೌರ್ಮೆಂಟಲ್ಲಿ ಗೊತ್ತಾಗಿರೋದು. ಅದರಲ್ಲಿ ಒಂದು 100 ವ್ಯಾಪಾರ ಹುದ್ದೆಗಳು ಕಾಲ್ ಮಾಡ್ತಾರೆ. ದಯವಿಟ್ಟು ಇದನ್ನ ಬಹಳ ಗಮನ ಇಟ್ಟಿಕೊಳ್ಳಿ ದಯವಿಟ್ಟು. ಯಾಕಂತಂದ್ರೆ ಈ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಇವರು ಪರಮೇಶ್ವರು ಮಂತ್ರಿ ಆಗಿರ್ತಾರೆ ಅಲ್ಲ KH ರಂಗನಾಥ್ ಒಂದು ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂದ್ರೆ ಅವತ್ತು ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗಿರೋದಂತ ಗೊತ್ತಾಗಿರೋದು BJP ಗೌರ್ಮೆಂಟ್ ಬಂದಾದ್ಮೇಲೆ. 100 ಜನ ವ್ಯಾಪಾರ ಕಾಲ್ ಮಾಡಿದಾಗ ನಮಗೆ ಕೆಲವು ವ್ಯತ್ಯಾಸದ ಕೆಲವು ಜಿಲ್ಲೆಗಳಲ್ಲಿ ವ್ಯತ್ಯಾಸದವು ನಮ್ಮನ್ನ ಇಲ್ಲಿ ಏಕೆ ಅಂತಾರೆ, ಬೆಂಗಳೂರು ಸೈಡು ಅವ್ರು ನಾವು ಏಕೆ ಅಂತಾರೆ. 100 ಜನನ ಒಲೆಯನ್ನ ತುಂಬಿದ್ದಾರೆ, ಬೇರೆ ಕಮ್ಯುನಿಟಿನೇ ಇಲ್ಲ. 100 ಜನನು ಅವಾಗ ಗೊತ್ತಾಗಿರೋದು ಮಾದಿಗ ಜನಾಂಗಕ್ಕೆ ಒಂದು ವ್ಯಾಪಾರ ಹುದ್ದೆಯನ್ನು ತುಂಬಕ್ಕಾಗಿಲ್ಲ ಅಂತ. ಆಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಂಬ ಇಲ್ಲಿದ್ದೀವಿ. ಆಮೇಲೆ ಈ BJP ಗೌರ್ಮೆಂಟ್ ಬಂದಾದ್ಮೇಲೆ ನಮಗೆ ಮಾದಿಗ ಜನಾಂಗಕ್ಕೆ ನ್ಯಾಯ ಕೊಡ್ಬೇಕಂತಂದು ರಾಜಕೀಯವಾಗಿ ಏನಾದರೂ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ಕೊಂಡು ನಮ್ಮ ಜನಾಂಗದಲ್ಲಿ A. ನಾರಾಯಣಸ್ವಾಮಿ ಮತ್ತು ಗೋವಿಂದ ಕಾರಜೋಳ 2 ಕಣ್ಣು ಇದ್ದಂಗೆ. ಒಂದು ಕಣ್ಣನ್ನ ನಾವು ಗೆಲ್ಸ್ಕೊಂಡು ನಾವು ಉಳಿಸ್ಕೊಂಡಿದ್ವಿ. ಇವತ್ತು ಮತ್ತೆ ಇನ್ನೊಂದು ಗೋವಿಂದ ಕಾರಜೋಳ ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಕಳಿಸಿದ್ದಾರೆ. ಅವ್ರನ್ನ ಏನನ್ನ ಗೆಲ್ಸಿದ್ರೆ ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ. ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ನಾವು ಯಾರಲ್ಲೂ ಮುಂದಿಲ್ಲ. ನಮಗಂತೂ ಯಾವ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿರೋದು ಕೂಡ ಎಲ್ಲರಿಗೂ ಗೊತ್ತೇ ಇರುವಂತ ಸಾಮಾನ್ಯ MLA ಆದ್ರೂ ಕೂಡ ಅವರು ಸಾಮಾನ್ಯ ಒಬ್ಬ ರೈತರಾಗಿ ಸಾಮಾನ್ಯ ಜನಗಳಾಗಿ ಅದಾಗಿರೋಂಥ ನಮಗೆ ನೋವು ಮತ್ತೆ ಕಳಿಸ್ಬಾರ್ದು ಸಾಧ್ಯ ನನಗಾಗಿರ್ತಾರೋ ಮತ್ತೆ ಇಲ್ಲಿ ಆಗ್ಬಾರ್ದಪ್ಪ, ನಮಗೊಬ್ಬರು ಬೇಕೇ ಬೇಕು. ಇದು ಚಾಲೆಂಜ್ ಅನ್ನ ತಗೋಬೇಕು. ಈ ಚಾಲೆಂಜ್ ತಗೊಂಡು ನಾವು ಇಲ್ಲಿ MP ನ ಗೆಲ್ಸ್ಕೊಂಡ್ರೆ ನಿಜಕ್ಕೂ ನಮಗೆಲ್ಲ ಒಳ್ಳೆ ನಾನು ಸೋದ್ರು ಕೂಡ ಅಲ್ಲಿ ನಾವು ಒಂದು ಚಾಲೆಂಜ್ ಗೆದ್ದಂಗೆ ಆಗುತ್ತೆ, ನಮಗೂ ಗೌರವ ಆಗುತ್ತೆ, ನಾನು ಮತ್ತೆ ಗೆದ್ದಂಗೆ ಆಗುತ್ತೆ, ನನ್ನ ಜವಾಬ್ದಾರಿ ಹೆಚ್ಚಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕಾಂಗ್ರೆಸ್